ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಗ್ಯಾಪ್ ಕೊಟ್ಟು ಮತ್ತೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೇನಿ. ಇವತ್ತಿಂದ ವ್ಲಾಗ್ ಮಾಡಾಕ ಇವತ್ತೊಂದು ಸ್ಪೆಷಲ್ ಅಡ್ಗೆ ಮಾಡ್ಬೇಕಂತ ಹೇಳಿ ಅನ್ಕೊಂಡೇನಿ. ಸೊ ನನ್ಗೆ ಹೆಲ್ಪ್ ಮಾಡಕ್ ಬಂದಾರ ಅಸಿಸ್ಟೆಂಟ್ ನಂಬರ್ 1, ಇವನ ಅಸಿಸ್ಟೆಂಟ್ ನಂಬರ್ 2, ಇವನ. ಇವತ್ತು ನಾವು ಚಿಕನ್ ಒಳಗೊಂದು ಹೊಸ ರೆಸಿಪಿನ ಮಾಡತ್ತೇವಿ. ಅದ್ರ ಹೆಸರು ಏನಂತ ನಿಮ್ಗೆ ಲಾಸ್ಟಿಗೆ ಹೇಳ್ತೇನೆ. ಗೊತ್ತೈತಿ, ಲಾಸ್ಟಿಗೆ ಹೇಳ್ತೀನಿ. ಚಿಕನ್ ಸ್ವಚ್ಛಕ್ಕೆ ತೊಳ್ಕೊಳ್ಳೋಣ. ಮಾಡಕ್ ಬಂದಾರೋ ರೋಸ್ಟ್ ಮಾಡಕ್ ಬಂದಾರೋ ಗೊತ್ತಿಲ್ಲ. ಇನ್ನೂ ಹೋಗ್ತಾನೆ ಇವ್ರು ಏನು ಮಾಡತ್ತಾರ ಇವ್ರಿಗೆ ಗೊತ್ತಿಲ್ಲ. ಏನೋ ಒಂದು ಮಾಡತ್ತಾರ. ಮತ್ತೆ ಹೇಳ್ರಿ, ಮತ್ತೆ ಏನು ಮಾಡತ್ತೀರಿ? ಒಂದು ಸ್ಪೆಷಲ್ ರೈಸ್ ಮಾಡಾತೀನಿ. ಅದು ನಂಗೆ ನನ್ನ ಗಂಡ ಕಳ್ಸಿಕೊಟ್ಟಿದ್ದ, ಅದು ಹೆಂಗೆ ಮಾಡೋದು ಅಂತೇಳಿ. ನಿಮ್ಮ ಗಂಡನ ಹೆಸರು? ಅದನ್ನ ಮಾಡಾತೀನಿ. ಇದನ್ನ ಸ್ವಲ್ಪ ಸುಕ್ಕ ಮಾಡಾತೀನಿ. 4 ಉಳ್ಳಾಗಡ್ಡಿ ತಗೊಂಡಿನಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈ ಥರ ಇದೆ. ಈ ಕೊಬ್ಬರಿನ ಇದನ್ನ ಈ ಕೆಲಸ ನೀವು ಹಚ್ಚೋಣ ಮಾಡ್ತಾರ. ನೋಡ್ರಿ ಗಾಯ್ಸ್, 1 kg ಚಿಕನ್, ಎಲ್ಲರೂ ಸಾಲಿಲ್ಲ. 3 ಉಳ್ಳಾಗಡ್ಡಿ, 2 ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ, 2 ಉಳ್ಳಾಗಡ್ಡಿ. ಹಿಂದ ಮುಂದೆ ಅಡ್ಡಾಡೋದ ಆತ ಬರೀ. ಗಡಿಗೆಯಾಗಿಂದ ನೀರು ಬರತ್ತ, ಗಡಿಗೆ ಹೊರಗಿಂದ ನೀರು ಬರತ್ತಾವು. ಸೆಂಟೆಕ್ಸ್ ಇಂದ ಬರತ್ತಾವ. ಸೆಂಟೆಕ್ಸ್ ಇಟ್ಟು ಇವನ್ನೆಲ್ಲ ಕಟ್ ಮಾಡ್ಲೆ ಸುಜಿತ. ನೋಡ್ರಿ, 3 ಉಳ್ಳಾಗಡ್ಡಿ ಕೊಯ್ವಿ. ಮೆಣಸಿನ್ಕಾಯಿನ ಹಿಂಗ ಉದ್ದಕ್ಕೆ ಹೆಚ್ಕೊಳ್ರಿ. ಚಾಕು ನೋಡ್ರಿ, ಅಕ್ಕಿಂತ ಬಲ ಇಲ್ಲ. ಚಾಕು ಹೊಡೆದಾರ. 2 ನಿಂಬೆಹಣ್ಣು ಅದಾವು, 4 ಚಿಕನ್ ಮಸಾಲ ಚೀಟ್ ಅದಾವು. ನಿಂಬೆಹಣ್ಣು ಕಲರ್ ಏನು ಬೆಳಬೆಳಗೈತೆ? ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, 2 ನಿಂಬೆಹಣ್ಣು, ಚಿಕನ್ ಮಸಾಲ 4 ಚಿಕನ್. ಇದು ಕಾಯದಷ್ಟು ಈಗ ಕಾಯಿ ಬಿಟ್ಟಿದ್ದೆ. ಆಗಲ್ಲ ನಾವು ಉಳ್ಳಾಗಡ್ಡಿ ಹೆಚ್ಚ ಮಟ್ಟ ಇದಕ್ಕೆ ಎಣ್ಣೆ ಹಾಕೊಂಡಿದ್ದ. ಈಗ ಇದೇನು ಮಾಡಿ ಇಟ್ಕೊಂಡಿದ್ದಲ್ಲ ಉಳ್ಳಾಗಡ್ಡಿ ನಾ ಹೆಚ್ಚಿಟ್ಟಿದ್ದೆ, ಅದನ್ನ ಇದಕ್ಕೆ ಹಾಕ್ಬೇಕು. ಅದನ್ನ ಹಾಕಿ ಇದು ಗೋಲ್ಡನ್ ಫ್ರೈ ಆಗ್ಬೇಕು. ಅಲ್ಲಿ ಹುರಿಬೇಕು, ಕೆಂಪಾಗಿ ಮುರಿಬೇಕು. ನಂಗೆ ಇವರು ಕನ್ಫ್ಯೂಸ್ ಮಾಡಾತಾರ. ಕನ್ಫ್ಯೂಸ್ ಆಗತ್ತಿದೆ, ಮಾಡತ್ತಿಲ್ಲ. ಫುಲ್ ಉಳ್ಳಾಗಡ್ಡಿ ಕೆಂಪಾಗಿ ಮುರಿಬೇಕು. ಎಣ್ಣೆ ಹಾಕಿಲ್ರಿ ಇವ್ರ, ನೀರು ಹಾಕತ್ತ ಬರೋಬ್ಬರಿ. ಇದು ಪ್ಯೂರ್ ಎಣ್ಣೆ ಕಾಣಂಗಿಲ್ಲ, ಕೆಂಪಗ ಗಾಣದಿಂದ ಸನ್ಫ್ಲವರ್ ಏನ್ರಿ, ಶೇಂಗಾ ಎಣ್ಣೆ ರೀ. ಶೇಂಗಾ ಎಣ್ಣೆ ಮಾಡಲ್ಲ. ಇದು ಮತ್ತೆ ರೀ ಗಾಣದಿಂದ ತೆಗೆದು ಇದೆ. ಒಂದು ಅರ್ಧ ಚಮಚ ಉಪ್ಪು ಹಾಕೋಬೇಕು. ಅಂದ್ರೆ ಗೋಲ್ಡನ್ ಫ್ರೈ ಲಘು ಹಾಕೋ. ಹಾಕ್ಲಿಲ್ಲ ಅಂದ್ರೆ ಫ್ರೈ ಆಗಿಲ್ಲ ಅಂದ್ರೆ ಲೇಟ್ ಆಗ್ತದೆ. ಹಾಕತ್ತಿ ಲೈಟ್ ಹಾಕಿ. ಉಪ್ಪು ಇದ್ರೆ ಉಪ್ಪದಾಗೇನು ಕಿಟಾನ ಇರ್ತಾವ. ಉಪ್ಪಿನ ಅಂಶಕ್ಕೆ ಲಘು ಫ್ರೈ ಹಾಕು. ಯಾವ ಅಂಶ ರೀ ಅದು? ಉಪ್ಪಿನ ಅಂಶ. ಉಪ್ಪಿನ ಅಂಶದಿಂದ ಲಘುನ ಬೇಯ್ತೈತಿ. ಇಲ್ಲಿ ನೋಡ್ರಿ ಲೈಟ್ ಬಾಯ್, ನನ್ನ ಲೈಟ್ ಬಾಯ್ನ ತಗೊಳ್ಳಿ. ನನ್ನ ಮಾರಿಗೆ ಹೇಳಿ ಅಂತಾನ ನೋಡಿ ಗೈಸ್. ಇದು ಈ ಫ್ರೈ ಆಗ್ಬೇಕು. ಇನ್ನೂ ಕೆಂಪಾಗಿ ಆಗೋದು ಆಗ್ಬೇಕು. ಈಗ ಬಿಟ್ಟೆ ಅಂದ್ರೆ ತಳ ಹತ್ತತ್ತಿದ. ಅದಕ್ಕೆ ಇದನ್ನ ಸರಿಯಾದ ಸ್ವಲ್ಪ ನೋಡ್ರಿ, ಲೈಟ್ ಮಾಡಿ ಹಿಣಿಕ್ ನೋಡತ್ತಾನ. ಏನು ವಾಸನೆ ಬರ್ತಾ ಇದೆ. ಕಮ್ಮ ಅಂತ ಏನ್ರಿ ಬರೀ ಇಷ್ಟಕ್ಕೆ? ಮುಂದೆ ಇನ್ನೂ ತಿನ್ಕೊಂಡ್ರಿ, ಎಣ್ಣೆ ತಿನ್ನಂದ್ರೆ ಕೆಂಪಾಗಿ ಉರಿಬೇಕು. ಇದು ಗೋಲ್ಡನ್ ಫ್ರೈ ಆಗೈತಿ. ಈಗ ಗೋಲ್ಡನ್ ಫ್ರೈ ಆಗಿದ್ದು ಏನು ಚಕ್ಲಿ ತಡ್ಕೊಂಡ್ರೆ ಆಗ್ತೈತಲ್ಲ. ಒಣ ಮೀನು ಆಯ್ತು ನೋಡ್ರಿ. ಹಿಂಗೆ ತೆಗಿಬೇಕು. ತೆಗೆದು ಏನು ಮಾಡ್ಬೇಕು? ಕ್ಯಾಮ್ರಾ ಇಟ್ಕೊಂಡಿದ್ರೆ मजा नहीं आ रहा है. ಇದು ವಾಸನೆಯಲ್ಲಿ ಅನ್ನಕ್ಕೆ ಹಾಕೋ
ಎಲೆ ಯಾವ್ದಾರು ವಾಸನೆಯಲ್ಲಿ ಹೆಸರು ಅದ್ರದ್ದು ಅದ ವಾಸನೆ ಎಲೆನ ಯಾವ ವಾಸನೆಯಲ್ಲಿ ಮೂರು ಚಕ್ಕಿ ಫಸ್ಟ್ ಹೇಳ್ಬೇಕ್ರಿ ಪಾಕನ. ನಾವು 3 ಮಂದಿ ಇದ್ದಕ್ಕೆ 3 ಚಕ್ಕಿನ. 1 kgಗೆ 3 ಚಕ್ಕಿ. ಇದು ಚಕ್ರಿ ಮೊಗ್ಗ, ಮರಾಠಿ ಮೊಗ್ಗು ಅದನ್ನು ಅಂತಾರ. ಆಮೇಲೆ ಲವಂಗ, 1-2 ಮೆಣಸ್ಕಾಳು, ಹಿಂಗೆಲ್ಲ ಮಾಡಿ ಪದ ಸಿಡಿತಾವ. ಜಲ್ದಿ ಹಾಕ್ಬೇಕ. ವೆಲ್ಡಿಂಗ್ ಮಾಸ್ ಇರ್ಕರಿ ಒಂದು ವೆಲ್ಡಿಂಗ್ ಮಾಸ್ ಹಾಕಿಂಡ್ರೆ ಕರೆಕ್ಟ್ ಆಗ್ತದಲ್ಲ. ಮೆಣಸಿನ್ಕಾಯಿ 3 ಉದ್ದುದ್ದ ಇರ್ತದೆ. ಗಿರ್ ತಿರ್ಗಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಒಂದ ಸಾಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಮನ್ಯಾಗ ಮಾಡಂಗಿಲ್ಲ. ಮನ್ಯಾಗ ಮಾಡ್ತೀವಿ. ಏನು ಮಾಡು ಹೋಮ್ ಮೇಡ್ ಮಾಡ್ತಿದ್ವಿ, ಅದ್ರ ಬಟ್ಟಿ ಕಲೆಗಿದ್ದವು. ಅಚ್ಚ ನಾವು ಮನ್ಯಾಗ ಕಲೆ ನೋಡಿ ಎಲ್ಲಿ ನೋಡ್ರಿ ಇನ್ನೂ ಹಸಿ ಅದಂಗ ಇದು. ಬರೀ ವಾಸನೆ ಅಷ್ಟೇ ಬಿಡ್ತೈತೆ ಅದು. ಗಮ್ಮತ್ತು ವಾಸನೆ ಬರೋದು ನೋಡ್ರಿ. ಅನ್ಎಜುಕೇಟೆಡ್ನೆಲ್ಲ ಅಡಿಗೆ ಕರ್ಕೊಂಡ್ರೆ ಹಿಂಗಾಗೋದು. ಆಮೇಲೆ ಕೊತ್ತಂಬರಿ ತಗೋಬೇಕು. ಪುದೀನ ಪುದೀನಾ ಮಾಡ್ಕೊಳ್ಬೇಕು. ಹಣ್ಣಿನ ಇಟ್ಬಿಡ್ತಾನ. ಆಮೇಲೆ ಆಮೇಲೆ ಸ್ವಲ್ಪ ಕೊತ್ತಂಬರಿ. ಇವೆರಡೂ ತೋಟ ಹೆಂಗೆ ಹಚ್ಚೋದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಬೇಕು. ಮತ್ತೆ ಗೆರಿ ತಿರುಗಿಸ್ಬೇಕು. ವಾಸನೆ ಬರಾತೈತಿ. ಘಮ ಅನ್ನತೈತಿ. ಹಂಗಲ್ಲ ಅದು ಹಿಂಗೆ ಬರ್ಬೋದು. ಇದು ಹೇಳ್ರಿ. ಚಾ ಪುಡಿ ಏನ್ರಿ? ಅಲ್ಲ, ಇದು ನಮ್ಮ ಮನೆಯ ಸೀಕ್ರೆಟ್ ಆಗಿ ಮಾಡಿರೋಂಥ ಮಸಾಲೆ ಇದು. ಇದಕ್ಕೆ ಏನಂತ ಹೇಳಿ ಅವ್ರು ಬಂದಾಗ ಕೇಳಿ ಹೇಳ್ತಾನಂತ. ಅದನ್ನು ಹಾಕೊಳತ್ತೀನಿ 2 ಚಮಚೆ. ಅವ್ರು ನಾವು ಎಡಿಟ್ ಮಾಡ್ರನಾಗ ಬಂದ್ರೆ ತಳ ಹೆಸರು ಹಾಕ್ತಿರ್ತವ್ರಿ ಎಲ್ಲ. ಹಿಂಗೆ ಕೈ ಜಜ್ಜಿತಾವು ಹೋಗೋವಾಗ. ಆಮೇಲೆ ಇದು ಇದು ಮಾಡಿದ್ದೇನ? ಧನಿಯಾ ಮಸಾಲ 2 ಚಮಚೆ. ಇದು ಈಗ ಮಾಡಿದ ಸೀಕ್ರೆಟ್ ಇದು. ಧನಿಯಾ ಮಸಾಲ ಮತ್ತು ಗೆರಿ ತಿರುಗಿಸ್ಬೇಕು. 1 ಚಮಚೆ ಉಪ್ಪು. ಮತ್ತೆ ಇನ್ನೊಂದ್ಸಲ ಉಪ್ಪು. 2 ಚಮಚೆ. ಫಸ್ಟ್ ಒಂದು ಹುರಿಯಾಕೊಮ್ಮೆ ಉಪ್ಪು, ಮಸಾಲೆ ಆದ್ಮೇಲೆ ಉಪ್ಪು, ಅನ್ನಕ್ಕೆ ಒಂದು ಸ್ವಲ್ಪ ಉಪ್ಪು. ಈಗ ಆದ್ಮೇಲೆ BP ಇದ್ದವ್ರೆ ಕರೆಕ್ಟ್ ಉಪ್ಪು ಹಾಕೈತಿ. ಈಗ ಈ ಗ್ಲಾಸಲ್ಲೇ ನಾನು 3 ಗ್ಲಾಸ್ ಅಕ್ಕಿ ಹಾಕೋತೇನೆ. ಸೊ ಈ 3 ಗ್ಲಾಸ್ ಅಕ್ಕಿ ಹಾಕೋತೇನಂದ್ರೆ ಇದ್ರ ಡಬಲ್ ನೀರು ಹಾಕ್ಬೇಕು. ಅಂದ್ರೆ 6 ಗ್ಲಾಸ್ ನೀರು ಹಾಕ್ಬೇಕು. ನೀವು ನೋಡ್ರಿ ಇನ್ನೂ ತೆಗೆದಿಲ್ಲ ಒಂದು ಜರ್ಕಿಂದ. ಒಂದು ಹಾಕಿದ್ರೆ ನೀರು ಎಲ್ಲ ಇಲ್ಲ ಕರೆಕ್ಟ್. ಇವಾಗ ನೋಡ್ರಿ ಏನೇನ್ರಿ ಕಿಡ್ನಿ ಮಾಡ್ಕೊಂತ ಅನ್ನಂಗೆ ಹಾಕಿದ. ಆ ಪೂಜೆಗೆ ಕೈ ಹಿಡಿತಾರಲ್ಲ ಹಿಂದೆ ಹಂಗೆ ಹಿಡಿಯತ್ತ. 3 ಗ್ಲಾಸಿಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಇದು ಅಕ್ಕಿ. ನಂಗೆ ಒಂದು ಸ್ವಲ್ಪ ಅಕ್ಕಿದು ಅಂತ ಹೇಳ್ತೀವಿ, ಹಾಗಾಗಿ ಒಂದು ಸ್ವಲ್ಪ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕೋತೀನಿ. ಒಂದು ಸ್ವಲ್ಪ ಏನದು ಅವು ಜಾಸ್ತಿ ಹಾರ್ಡ್ ಇತ್ತಂದ್ರೆ ನಮ್ಮ ಮನ್ಯಾಗ ಉಣ್ಣಂಗಿಲ್ಲ, ಹಾಗಾಗಿ ಒಂದು ಸ್ವಲ್ಪ. ಒಮ್ಮೆ ಹೇಳ್ಬೇಕು ಹಿಂಗೆಲ್ಲ ಅನ್ನೆ ಮೋಸ ಮಾಡಲ್ಲ. ಅಲ್ಲ, ಅವು ಒಬ್ಬೊಬ್ಬರಿಗೆ ಉಂಟಾರ ಕರೆಕ್ಟ್, ಒಬ್ಬೊಬ್ಬರಿಗೆ ಆಗಂಗಿಲ್ಲ. ಅದು ಮತ್ತೊಂದು ಸ್ವಲ್ಪ ಉಸಿರು ಇದು ನೋಡಿ. ಇದು ಅಕ್ಕಿ ಇಷ್ಟ ಹಾಕತೈತಿ ಅಂದ್ರೆ ಅವ್ರ ಮನೆಯವ್ರಿಗೆ ಮೆತ್ತಬೇಕಲ್ಲ, ಅದು ಸಿಗ್ತೈತಿಬೇಕಲ್ಲ. ಮತ್ತೊಂದು ಬೇಕಾದ್ರೆ ಸಿಗ್ತದೆ ಜಲ್ದಿ ಮೆತ್ತಬೇಕು. ಇದೀಗ ಫುಲ್ ಕುದಿಬೇಕು. ಕುದಿಬೇಕಾ? ಈಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಈಗ ಹಾಕ್ಬೇಕು. ಆಮೇಲೆ ಬಾಯಿಗೆ ಹತ್ತಂಗಿಲ್ಲ ಅದು. ಆಮೇಲೆ ಹಾಕಿದ್ವಿ ಒಂದು ಅರ್ಧ ಸ್ಪೂನ್ ಅಷ್ಟೇ ತುಪ್ಪ ಹಾಕಿದ್ವಿ. ಆಮೇಲೆ ಮತ್ತೆ ಮೊಸರು ಹಾಕ್ತಾರಲ್ಲ, ಅದು ಮೊಸರು ಹಾಕಿದ್ರೆ ಇನ್ನೊಂದು ಹೇಳ್ತೀನಿ, ಲಗುನ ಕೆಟ್ಟ ಹೋಗ್ತೈತಿ ಮೊಸರು ಹಾಕಿದ್ರೆ. ಸೊ ಮೊಸರು ಹಾಕ್ಬಾರ್ದು. ನಾವು ಕೆಡಿಸ್ಬೇಕು ಅದಕ್ಕೆ. ಆಗ ತಿಂತೀವಿ. ಉಳಿತಂದ್ರೆ ಅಕಸ್ಮಾತ್ ಬೆಳಗ್ಗೆ ಉಳಿಸ್ಬೇಕು. ತಿನ್ನಾಕ ಮಾಡಿದಾಗ ಒತ್ತಡ ಉಳಿಸ್ಬೇಕು. ಚೆನ್ನಾಗಿಲ್ಲ ನೋಡಾಕ. ಹಾಂ, ಈಗಾಗಲೇ ನೀರು ಇದೆ ಆಲ್ರೆಡಿ. ಈಗ 3 ಗ್ಲಾಸ್ ಅಕ್ಕಿ ಹಾಕೋಣ.
ವಾವ್ ಗೈಸ್ ಏನ್ ಸ್ಮೆಲ್ ಬರ್ತಾ ಇದೆ ಗೈಸ್ 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 ಕೊಬ್ಬರಿ ಎಲ್ಲಿ ಹಚ್ಚಲಿ ಗೈಸ್ ಜಾಗಕ್ಕಿಲ್ಲಿ ಗೈಸ್ ಅಮ್ಮಲಿ ಕೆಲಸ ಮಾಡ್ತಾರೆ ಗೈಸ್ ಇದೀಗ ಕುದಿಬೇಕು. ಏನು ಹಾಕಬೇಡ, ಉಪ್ಪು ಎಲ್ಲ ಹಾಕಿರೋದು ಆಲ್ರೆಡಿ ಇರುತ್ತೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಒಂದು 3 ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ 3 ತೊಗೊಂಡೇನಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡೇನಿ, ಆಮೇಲೆ ಅರ್ಧ ಬಟ್ಲ ಕಾಯಿ ತೊಗೊಂಡಿದ್ದೀನಿ. ತೊಗೊಂಡು ಅದಕ್ಕೆ ಕರಿತೀನಿ ಮಾಡ್ತೀನಿ. ಮೇಲೆ ಕಚ್ಚ 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 ಕೊಚ್ಚಬೇಕು. ಇನ್ನು ಕುದಿಯಾದೈತ್ರಿ ಇಲ್ಲಿನ ಚತಾತಿ ಯವ್ವ ಇದು ನಂದು ಬಿಡ ಫೋನ ಈಗ ಬಂತ ಡಬ್ರೆ ಹಾಕಕತ್ತಿತ್ತು ಆಗಲೇ. ಹಂಗೇನು ಹಂಗ್ರಿ ಇದು ಇನ್ನೂ ಬೇಕಾದ್ರೆ ಪೂರ ಫೋಕಸ್ ಮಾಡ್ತೀವಿ. ಅಯ್ಯೋ ಆಗತ್ರಿ ಇದು ಟೈಮ್ ಪಾಸ್ ಮಾಡತ್ತ ನೋಡ್ರಿ ಹುಡುಗಿಗೆ ಹಚ್ಚಿ ಟೈಮ್ ಪಾಸ್ ಇದು ಅಬಾಬ ಅದ್ರೊಳಗ ಇದಕ್ಕೆ ಕಾಯ್ತೀಗ ಇದಕ್ಕೆ ಒಣ ಕೊಬ್ಬರಿ 3 ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಅದನ್ನ ಹಾಕಿದ್ದೀನಿ. ಇದಕ್ಕೆ ಹಾಕೋಬೇಕು ಎಣ್ಣೆ ಎಣ್ಣೆ ಹಾಕಲಿಲ್ಲ ಅಂದ್ರೆ ನಡೀತೈತಿ, ಅಂದ್ರೆ ಸ್ವಲ್ಪ ಹಾಕೋಣ. ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದು ಅದು ಬೇಡ, ಒಂದು ಗ್ಲಾಸ್ ನೀರು ಅದು ಬೇಡ. ಇಷ್ಟು ಧನಿಯಾ ಕಾಳು. ಅಣ್ಣ ಇದು ಅನ್ನಕ್ಕೆ ಮುಚ್ಚಂಗಿಲ್ಲ ಇದಕ್ಕೆ ಇಲ್ಲಿಂದ ಆಮೇಲೆ ಸಾಜೀರ್ಗಿ, ಜೀರಿಗೆಲ್ಲ ಸಾಜೀರ್ಗಿ. ಮಸಾಲೆ ಡಬ್ಬಿ ತೋರಿಸ್ತಾರೆ ಏನೇನು ಹಾಕಿ ನೋಡ್ಕೊಂಡು ತೋರಿಸ ಚೊಕ್ಕ ಈಗ ಫ್ರೈ ಆಗತೈತಿ. ಎಲ್ಲ ಕರೆ ಎಣ್ಣೆ ತೊಗೊಂಡು ನೋಡ್ರಿ. ಮಸ್ಟರ್ಡ್ ಆಯಿಲ್, ಎಲ್ಲ ಮಸ್ಟರ್ಡ್ ಆಯಿಲ್, ಮಸ್ಟರ್ಡ್ ಆಯಿಲ್ ಇಂಗ್ಲೀಷ್ ಕನ್ನಡ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ. ಇಲ್ಲ ಅನ್ನ ರೆಡಿ ಆಗತೈತಿ, ಅದಕ್ಕೆ ಮುಚ್ಚಿಲ್ಲ ಏನಿಲ್ಲ ಮುಚ್ಚಬಾರ್ದು ಅದಕ್ಕೆ. ಈಗ ಇದನ್ನೀಗ ಫ್ರೈ ಆಗೈತಲ್ಲ, ಇದು ಭಾಳ ಫ್ರೈ ಮಾಡ್ಕೋಬಾರ್ದು, ಇದನ್ನ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿ ಇದಕ್ಕೆ ಹಾಕೊಂಡಿದ್ವಿ. ಅಲ್ಲಿಂದ ಮೇಲೆ 4 ಟೊಮ್ಯಾಟೊ ಹೆಚ್ಚಿಲ್ಲಂಗೆ ತೊಳಿಲ್ಲಂಗೆ ಫ್ರೈ ಮಾಡತ್ತೀರಿ. ತೊಳೆದೇನೆ ಮತ್ತು ಹೇಳೋರಿಗೆ ತೊಳೆದಿದ್ದು ಟೊಮಾಟಿ ಹಣ್ಣು 4 ಏನದ ತೊಳೆದಿದ್ದು ಟೊಮಾಟಿ ಹಣ್ಣು 4 ಟೊಮೊಟೊ ಹಣ್ಣು 4. ಆಮೇಲೆ ಜಾರ್ ತಗೋಬೇಕ್ರಿ. ಘಮ 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 ಅನ್ನೋದು ಗಾಯ್ಸ್, ಫುಲ್ ಘಮ ಘಮ ಅನ್ನೋದು ಫ್ರೈ ಮಾಡ್ಕೊಂಡು ಹೆಚ್ಚಿಲ್ಲ ಟೊಮಾಟಿ ಹಾಕಿದಕ್ಕೆ ಕಡಿಗೆ ಮುಚ್ಚಬೇಕ್ರಿ. ಈಗ ಇದಕ್ಕೆ ಲೈಟಾಗಿ ಕೊತ್ತಂಬರಿ ಹಾಕಿದ್ರಿ. ಇದನ್ನ ಮುಚ್ಚೋದನ್ನ ಈಗ ನೋಡ್ರಿ ಗಾಯ್ಸ್, ಎಲ್ಲ ಫ್ರೈ ಮಾಡ್ಕೊಂಡಿದ್ದ ಆಮೇಲೆ ಟೊಮಾಟಿ ಇದೆಲ್ಲ ಹಾಕಿ ಇದನ್ನು ಮುಚ್ಚಿ ನೋಡ್ರಿ ಈಗ ಮಸಾಲೆ ರೆಡಿ ಆತ. ನೋಡ್ರಿ ಮಸಾಲೆ ರೆಡಿ ಆಗೈತಿ. ಇಲ್ಲೇ ಇದು ಚಿಕನ್ ಗ್ರೇವಿ ಮಾಡ್ಕೊಳಕ ಪ್ಯಾನ್ ಬಿಸಿ ಮಾಡಕ್ ಇಟ್ಕೊಂಡಿ. ಯಾವ ಎಣ್ಣೆ? ಒಳ್ಳೆ ಎಣ್ಣೆ. ಒಳ್ಳೆಣ್ಣೆ. ಇದಕ್ಕೆ ಯಾಕೆ ಒಳ್ಳೆ ಎಣ್ಣೆ? ಅದಕ್ಕೆ ಯಾಕೆ ಫ್ರೈ ಮಾಡಕ್ಕೆ ಯಾವತ್ತು ಮಸ್ಟರ್ಡ್ ಆಯಿಲ್ ಹಾಕಬೇಕು, ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಇದಕ್ಕೆ ರೈಸ್ ಆಲ್ಮೋಸ್ಟ್ ಆಗೈತಿ. ರೈಸ್ ಆಗೈತಿ. ಇದಕ್ಕೆ ಈಗ ಉಳ್ಳಾಗಡ್ಡೆ ಮತ್ತು ಪುದೀನ. ಈಗ ಸ್ವಲ್ಪ ನೀರನ್ನ ಈ ಥರ ಚಿಮ್ಮಿಸ್ಕೊಂಡು ಈಗ ಇದನ್ನ ಮುಚ್ಚಬೇಕು. ಮುಚ್ಚಿ ಮಣ್ಣಿಗೆ ಹಾಕಂಗಿಲ್ಲ ಇದನ್ನ ಇಡಬೇಕು.
ಯಾವ್ದು ಗುಡ್ಕಲ್ ಕಟ್ ಮಾಡಿ ಹಿಡಿದು ಉಳ್ಳಾಗಡ್ಡಿನ ಅದನ್ನ ಇದಕ್ಕೆ ಹಾಕೋದು. ಚಲೋ ಐತಿ. ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಖಾರ ಪುಡಿ, ತಡಿ ಎವರೆಸ್ಟ್ ಚಿಕನ್ ಮಸಾಲ ರೆಡಿ. ಎವರೆಸ್ಟ್ ಚಿಕನ್ ಮಸಾಲ ಒಳಗಿಟ್ಟಿರೋ ಚಿಕನ್ನ ಹಾಕಿರುತ್ತೆ. ಅದು ಪೂರ್ತಿ ಎಣ್ಣೆ ಬಿಡಬೇಕಲ್ಲ, ಇಲ್ಲಿ ಸೈಡಿಂದ ಎಣ್ಣೆ ಬಿಡಬೇಕು ಕುದ್ದು ಅಲ್ಲಿ ಮಟ್ಟ ಇದನ್ನ ಮುಚ್ಬೇಕು. ಸ್ವಲ್ಪ ಲೋ ಫ್ಲೇಮ್ನಾಗ ಇಡ್ಬೇಕು, ಜೋರು ಇರಬಾರ್ದು. ಇದಂತೂ ಫುಲ್ ಸ್ಲೋನಾಗಿರ್ಬೇಕು. ಇದು ಕುದಿಬೇಕು. ಈಗಿದೆ ಈ ಥರ ಮನೆ ಬಿಡ್ತೈತಿ. ನೋಡ್ತಿರ್ಬೋದು ನೀವು. ಇದನ್ನ ನೋಡಿದ್ರೆ ತಿನ್ಬೇಕಂತಾಗತ್ತೆ. ಇದಕ್ಕೆ ಆಗಲೇ ಏನು ರುಬ್ಬಿಟ್ಟಿದ್ದಲ್ಲ ಅದು ಮಸಾಲ ಹಾಕೋದು. ಏನಿದೆ ಮಗಲ್ ನೋಡ್ಬೇಕಾಗಿತ್ತು ನೀ ಮಸ್ತಾಗಿತ್ತು. ಸುಕ್ಕ ಇದೀಗ ಎಷ್ಟು ನಿಮಿಷ ಬಿಟ್ಟಿದ್ದೀವಿ ನಾವು? ಒಂದು 5 ನಿಮಿಷ ಅಷ್ಟೇ. 5 ನಿಮಿಷ ಬಿಟ್ಟು ಆದಮೇಲೆ ಇದು ಚೆನ್ನಾಗಿ ಕರೆಕ್ಟಾಗಿರ್ತೈತಿ. ಆಮೇಲೆ ನೀವು ಟೇಸ್ಟ್ ನೋಡಿ ಉಪ್ಪು ಬೇಕಂದ್ರೆ ಉಪ್ಪು ಹಾಕೋದು ಸ್ವಲ್ಪ. ನಾವು ಹಾಗೆ ಮಾಡ್ದೆ. ಈಗ ನಾವು ಹಂಗೆ ಮಾಡೋದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಕಬಾಬ್ ಮಸಾಲ, ಕಬಾಬ್ ಮಸಾಲ ಒಂದು ಚಮಚೆ ಖಾರ ಪುಡಿ, ಸ್ವಲ್ಪ ಉಪ್ಪು ತಗೋ. ಸರಿ ತಗೊಂಡು ಚಮಚನೆ ತೊಲೆ ಕೈ ಆತು ವಾಸುತ್ತಿದೆ. ಒಂದು ಚಮಚೆ ಉಪ್ಪು ಎಷ್ಟು ಬೇಡ, ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾತ್ರ ನನ್ನ ಹೆಸರು ಹಾಳಾದ್ರೆ ಸ್ವಲ್ಪ ನೀರು ಕೊಡ್ತೀವಿ. ಕೈ ತಕೊಂತಾಳಕ್ಕೆ ಅದಕ್ಕೆ ಹಾಕದ ಸುಮ್ಬಿಡ್ಬೇಕು. ಈಗ ತಿನ್ನೋದೇನದು ಇದು ಚಿಕನ್ ಆಗತ್ತೆ. ನಿಂಬೆಹಣ್ಣು ವಾಸನೆ ಮಸ್ತ್ ಐತಿ. ನಿಂಬೆಹಣ್ಣು ಚಲೋ ಚಿಕನ್ನಾಗ ಐತಿಲ್ಲ ಗೊತ್ತಿಲ್ಲ. ನಿಂಬೆಹಣ್ಣು ಮಾತ್ರ ಕಮ್ಮಿ ಪಾಲಕ ಕುಡಿಬೇಕು. ವಾಸನೆ ಬರೋಲ್ಲ. ನಿಂಬೆಹಣ್ಣು ವಾಸನೆ ಮಧ್ಯೆ ಮಧ್ಯೆ ಅವರ ತಾಯಿಯವರು ಫೋನ್ ಹಚ್ಚಾರ, ಅದ್ರೊಳಗೆ ತಿರುವಾಕತ್ತ. ಈಗ ನೋಡ್ರಿ ಮತ್ತೆ ಇನ್ನೊಂದು ಪ್ಯಾನ್ ಹಾಕಿದ್ವಿ. ಇಲ್ಲಿ ಗ್ಯಾಸ್ ಆನ್ ಮಾಡಿದ್ವಿ. ಈಗ ಆಗಲೇ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ ಆ ಚಿಕನ್ ಇದು ಹಾಕ್ತೀವಿ. ಜಾಸ್ತಿ ಓವರಾಗಿ ಹಾಕೋಬಾರ್ದು. ಒಂದು 3-4 ಹಾಕೊಂಡು ಮತ್ತೊಂದು ಬೇಕಾದ್ರೆ ಫ್ರೈ ಮಾಡ್ತೀವಿ. ಇದು ಒಂದು ಕಡೆ ಫ್ರೈ ಆಗೋ ಮಟ್ಟ ಇದನ್ನು ತಿರುವಾಕೋಬಾರ್ದು. ಈಗ ಇದನ್ನು ಹೊರಡ್ತೀವಿ. ಇದಕ್ಕೆ ಅಂಗಡಿ ಒಳಗೆ ಹಾಕೊಂಡು ಈಗ ಯಾವುದೋ
ಫುಡ್ ಕಲರ್ನ ಹಾಕಿಲ್ಲ, ಹೀಗಾಗಿ ಹಿಂಗೆ ಕಾಣಿಸುತ್ತೆ ನಾರ್ಮಲ್ ಆಗಿ. ಫುಡ್ ಕಲರ್ನ ಭಾಳ ತಿನ್ನಬಾರ್ದು. ಕಬಾಬು ಅಲ್ಲ, ತವಾ ಫ್ರೈ, ಚಿಕನ್ ತವಾ ಫ್ರೈ. ಮತ್ತು ಸ್ವಲ್ಪ ಮೇಲೆ ಹಿಂಗೆ ಆಯಿಲ್ ಹಾಕೋರಿ, ಯಾಕಂದ್ರೆ ಚೆನ್ನಾಗಿ ರೋಸ್ಟ್ ಆಗ್ಬೇಕಲ್ಲ ಚಿಕನ್ನ. ಲೋ ಫ್ಲೇಮ್ನಾಗ ಮಾಡ್ತೀವಿ ಆದಷ್ಟು, ಯಾಕಂದ್ರೆ ಜಾಸ್ತಿ ಬರ್ತದೆ ಟೇಸ್ಟ್ ಕೊಡ್ತೀವಿ. ಎಣ್ಣೆ ತೊಡಿ ಸಿಡಾಗ್ತದೆ ನೋಡ್ರಿ, ಇಲ್ಲಿ ಮಟ ಸಿಡಾಗ್ತದೆ ಎಣ್ಣೆ ಚಟಪಟ ಬೆಳ್ಳುಳ್ಳಿ ಕಬಾಬ್. ಇದು ಸೇಮ್ ಹೆಂಗಾಗುತ್ತೆ ಅಂದರೆ ಚಿಕನ್ನ ಗ್ರಿಲ್ ಮಾಡಿರ್ತೇವಲ್ಲ ಓವನ್ಯಾಗ, ಆ ಥರ ನೋಡ್ತೀವಿ. ಸೇಮ್ ಚಿಕನ್ನ ಗ್ರಿಲ್ ಮಾಡ್ಕೊಂಡು ಅನ್ಸುತ್ತೆ. ಇದನ್ನು ಆಫ್ ಮಾಡಿ ಈ ಕಡೆ ಡೀಪ್ ಫ್ರೈನೂ ಮಾಡ್ಬೋದು, ಬಟ್ ಜಾಸ್ತಿ ಆಯಿಲ್ ತಿನ್ನಂಗಿಲ್ಲ ಅನ್ನೋರಿಗೆ ಈ ಥರ ಮಾಡ್ಕೋಬೋದು. ಇದ್ರಾಗೂ ಆಯಿಲ್ ಐತಿ ಇಲ್ಲ ಅನ್ನಂಗಿಲ್ಲ, ಅದು ರೋಸ್ಟ್ ಆದಮೇಲೆ ಈ ಥರ ಬಿಟ್ಬಿಡ್ಬೇಕು ಆಯಿಲ್, ಬಿಟ್ಕೊಳ್ತೀವಿ ಅದನ್ನು. ಈಗ ನೋಡ್ತಿರ್ಬೋದು, ಇದಕ್ಕೆ ನಾನು ಚಾಟ್ ಮಸಾಲ ಹಾಕ್ತೀನಿ. ಈಗ ಸ್ವಲ್ಪ ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಲಿಂಬೆಹಣ್ಣು ಹಾಕಿ ಹುಡುಗ ಮಾಡ್ಕೊಳ್ಳೋಣ ಯಾರು ಗೊತ್ತಾ. ಮಸ್ತ್ ಆಗೈತಿ. ಉಳ್ಳಾಗಡ್ಡಿ ಮಸ್ತ್ ಐತಿದ್ದು ಉಳ್ಳಾಗಡ್ಡಿ. ಅಡಿಗೆ ಹೆಂಗೈತಿ? ಹೌ ವಾಸ್ ದ ಫುಡ್? ಹೌ ವಾಸ್ ದ ಫುಡ್? ನ್ಯಾಚುರಲಿ ಹೆಂಗಿತ್ತು ಅಡಿಗೆ? ವಾವ್ ಮಸ್ತ್ ಅಲ್ಲ. ನೋಡೋಣ ಸುಮ್ಮನೆ. ವಾವ್ ಮಸ್ತ್. ಡುಮ್ ಡುಮ್ ಕಬಾಬ್ ಅಲ್ಲದ ಏನದ ಚಿಕನ್ ಕರಿ ಅಲ್ಲ, ಚಿಕನ್. ಮಣ್ಣೆ